ಹಾಯ್ ಎಲ್ರಿಗೂ. ನಾನಿವತ್ತು ವೇಸ್ಟ್ ಆಗಿರುವಂಥ ಕೋಕೋನಟ್ ಶೆಲ್, ನಮ್ಮ ಕಡೆ ಎಲ್ಲ ಅದು ತೆಂಗಿನ ಚಿಪ್ಪು ಅಂತ ಕರೀತಾರೆ, ಅದನ್ನು ನಾನು ಯೂಸ್ ಮಾಡಿಕೊಂಡು ಒಂದು ಕ್ಯೂಟ್ ವೆಲ್ಕಮ್ ಪ್ಯಾಂಡನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಮೊದಲಿಗೆ ತೊಗೊಂಡಿರೋವಂಥದ್ದು ಕೋಕೋನಟ್ ಶೆಲ್ 2 ಹೋಳಾಗಿರುವಂಥದ್ದನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸಾಲ್ಟ್ ಪೇಪರ್ ಅಂತ ಸಿಗುತ್ತೆ ಇದು, ಇದನ್ನು ಗಾರೆ ಕೆಲಸದವ್ರು ಯೂಸ್ ಮಾಡ್ತಾರೆ. ಹಾಗೆ ಇನ್ನು ಕೆಲವೊಬ್ಬರು ಮನೆಯಲ್ಲಿನೂ ಕೂಡ ಇದನ್ನು ಇಟ್ಕೊಂಡಿರ್ತಾರೆ, ಎಮರ್ಜೆನ್ಸಿಗೆ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು. ಅದರಲ್ಲಿ ನಾನು ಕ್ಲೀನಾಗಿ ಆ ಕೋಕೋನಟ್ ಶೆಲ್ಸ್ ಮೇಲೆ ಏನು ನಾರಿರುತ್ತೆ ಅದನ್ನು ಆದಷ್ಟು ತೆಗೆದಿದ್ದೀನಿ ಮತ್ತು ಒಳಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಪೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಪೇಂಟ್ ಮಾಡುವಾಗ ನೀವು ಸುಮ್ಮನೆ ಹಾಗೇ ಪೇಂಟ್ ಮಾಡ್ತಾ ಹೋದರೆ ತುಂಬ ಪೇಂಟ್ ವೇಸ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪಕ್ಕೆ ನೀರನ್ನ ಹಚ್ಕೊಂಡು, ಕೈಯಲ್ಲೇ ನೀರನ್ನ ಹಚ್ಕೊಂಡು ಅದಕ್ಕೆ ಫೆವಿಕ್ರೈದು ಒಂದು ವೈಟ್ ಪೇಂಟ್ನ ತೊಗೊಂಡಿದ್ದೀನಿ. ಆ ಪೇಂಟ್ನ ನನ್ನ ಹತ್ರ ಇದ್ದಿದ್ದೆ ಚಿಕ್ಕ ಬ್ರಷ್, ದೊಡ್ಡ ಬ್ರಷ್ ಇರಲಿಲ್ಲ. ಸೊ ಅದರಲ್ಲೇ ನಾನು ಯೂಸ್ ಮಾಡಿಕೊಂಡು ಕ್ಲೀನಾಗಿ 1 ಕೋಟ್ ಪೇಂಟ್ ಮಾಡಿದೆ. ಅಲ್ಲಿನ ಕ್ಲೀನಾಗಿ ಕವರ್ ಆಗಿಲ್ಲ, ಬಿಕಾಸ್ ಒಂದೇ ಕೋಟ್ ಮಾಡಿರೋದ್ರಿಂದ ಅದು ಇನ್ನೊಂದು ಕೋಟ್ ಮಾಡಿದಾಗ ಎಲ್ಲ ಕವರ್ ಆಗುತ್ತೆ. ಸೊ ಕೈಗೆ ನೀವು ಪೇಂಟ್ ಆದಾಗ ಪಟ್ಟಂತ ತೊಳ್ಕೊಂಬಿಡಿ, ಇಲ್ಲ ಅಂತ ಹೇಳಿದ್ರೆ ಉಜ್ಜಿ ತೊಳಿಬೇಕಿದು. ದೆನ್ ಅದಾದಮೇಲೆ ವೆಲ್ಕಮ್ ಅಂತ ಬರೀಲಿಕ್ಕೆ ಬೋರ್ಡ್ಗೆ ನನಗೊಂದು ಕಾರ್ಡ್ಬೋರ್ಡ್ ಬೇಕಿತ್ತು. ಕಾರ್ಡ್ಬೋರ್ಡ್ ನನ್ನ ಹತ್ರ ಇರದೇ ಇರೋ ಕಾರಣ ನಾನು ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡ್ತಾನೆ ಇರ್ತೀನಿ. ಅದ್ರದ್ದು ಒಂದು ಪ್ಯಾಕ್ ಇತ್ತು. ಆ ಪ್ಯಾಕಲ್ಲೇ ಕ್ಲೀನಾಗಿ ಕಟ್ ಮಾಡಿಕೊಂಡು, ಹಾಗೆಯೇ ಈ ಒಂದು ಪೇಪರ್ ಏನಿದೆ ಮೇಲೆ ಎತ್ಕೊಂಡ್ರೆ ಬರುತ್ತೆ, ಈ ಥರ ಒಂದು ತೆಳು ಪೇಪರ್ ಸಿಗುತ್ತೆ. ಆ ಪೇಪರ್ನು ಕೂಡ ತೊಗೊಂಡೆ, 2 ಕೂಡ ತೊಗೊಂಡು ಅದರಿಂದನೇ ಮಾಡ್ಕೊಳ್ಳೋಣ. ನನ್ನ ಹತ್ರ ಇವಾಗ ಬ್ಲ್ಯಾಕ್ ಕಲರ್ದು ಒಂದು ಕ್ರಾಫ್ಟ್ ಶೀಟ್ ಬೇಕಿತ್ತು, ಅದು ಇರಲಿಲ್ಲ. ಹಾಗೆಯೇ ಈ ಥರದ್ದು ಒಂದು ಕಾರ್ಡ್ಬೋರ್ಡ್ ಬೇಕಿತ್ತು, ಅದು ಇರಲಿಲ್ಲ. ಸೊ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಮಾಡೋಣ ಅಂತ ಹೇಳಿ ಕಾರ್ಡ್ಬೋರ್ಡ್ನ ತೊಗೊಂಡಿದ್ದೀನಿ. ಅದನ್ನು ಈ ಶೇಪಲ್ಲಿ ಕಟ್ ಮಾಡಿಕೊಂಡು ಗ್ರೀನ್ ಕಲರ್, ನಿಮಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ಯೂಸ್ ಮಾಡ್ಬೋದು. ಯಾಕಂದರೆ ನಾವು ವೈಟ್ ಮಾಡಿರೋದ್ರಿಂದ, ವೈಟ್ ಪಾಂಡ ಇರೋದ್ರಿಂದ ನೀವು ಯಾವ ಕಲರ್ ಕೂಡ ಸೆಲೆಕ್ಟ್ ಮಾಡಿದ್ರು ಸಖತ್ತಾಗಿ ಕಾಣಿಸುತ್ತೆ. ಅದಾದಮೇಲೆ ನಾನು ಗ್ರೀನ್ 1 ಕೋಟ್ ಮಾಡಿಕೊಂಡೆ. ಅದಾದಮೇಲೆ ಈ ಹ್ಯಾಂಡ್ಸ್, ಹಾಗೆಯೇ ಲೆಗ್ಸ್ ಪಾಂಡಾಗೆ ಆ್ಯಂಡ್ ಐಸ್ ಏನೇನು ಬೇಕೋ ಅದಕ್ಕೆಲ್ಲದಕ್ಕೂ ಕೂಡ ಬ್ಲ್ಯಾಕ್ ಪೇಂಟ್ ಮಾಡಬೇಕಿತ್ತು. ಇಲ್ಲ ಕ್ರಾಫ್ಟ್ ಶೀಟ್ ಬ್ಲ್ಯಾಕ್ ಕಲರ್ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದಿತ್ತು. ಬಟ್ ನನ್ನ ಹತ್ರ ಇಲ್ಲದೆ ಇರೋ ಕಾರಣ ನಾನೇನು ಮಾಡಿದೆ, ನಂದು ಐಲೈನರ್ ಬ್ಲೂ ಎವೆನ್ ಅವ್ರದ್ದು ಐಲೈನರ್ ಇತ್ತು. ಅದೇ ಐಲೈನರಲ್ಲಿ ಕ್ಲೀನ್ಲಿ ನಾನು ಅದನ್ನು ಯಾವ ಥರ ಕಟ್ ಮಾಡ್ಕೋಬೇಕು ಆ ಥರ ಎಲ್ಲ ಕಟ್ ಮಾಡಿಕೊಂಡು ಅದಕ್ಕೆ ಪೇಂಟ್ ಮಾಡಿಕೊಂಡೆ. ದೆನ್ ಅದಾದಮೇಲೆ ನಾನು ಸ್ವಲ್ಪ ಒಂದು 1/2 hour ಬಿಟ್ಟು ನೋಡಿದೆ, ಅದಿನ್ನೂ ಸ್ವಲ್ಪ ಡ್ರೈ ಆಗಬೇಕಿತ್ತು, ಕೈಗೆಲ್ಲ ಅಂಟ್ಕೊತಿತ್ತು. ಆದರೂ ಇರಲಿ, ಇನ್ನೊಂದು ಕೋಟು, ಸೆಕೆಂಡ್ ಕೋಟ್ ಮಾಡಿ ಇಟ್ಬಿಟ್ರೆ ಕಂಪ್ಲೀಟಾಗಿ ಆಗಿಬಿಡುತ್ತಲ್ಲ ಅಂತ ಹೇಳಿ ನಾನು ಸೆಕೆಂಡ್ ಕೋಟ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅದಕ್ಕೂ ಕೂಡ ನಾನು ಯೂಸ್ ಮಾಡಿದ್ದಂಥದ್ದು ಚಿಕ್ಕ ಪುಟಾಣಿ ಬ್ರಷ್, ಆವಾಗಲೇ ಏನು ತೋರಿಸ್ದೆ ಅದೇ ಪೇಂಟ್ ಬ್ರಷ್ನ ಯೂಸ್ ಮಾಡಿಕೊಂಡು ಮತ್ತು ಅದೇ ವೈಟ್ ಪೇಂಟ್ನ ನಾನು ತೊಗೊಂಡು ಸೆಕೆಂಡ್ ಕೋಟ್ನ ಸ್ಟಾರ್ಟ್ ಮಾಡಿಕೊಂಡೆ. ನೀವು ಮಾಡುವಾಗ ಈ ಥರ ನೋಡ್ತಿರ್ತೀರ, ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ನಿಸ್ಬೋದು. ಬಟ್ ಲಿಟ್ರಲಿ ಇದು ತೀರಾ ಈಸಿ ಪ್ರೊಸೀಜರ್ಸು. ಬಟ್ ಸ್ವಲ್ಪ ಟೈಮ್ ಅಂದರೆ ಒಂದು 2 hours ಟೈಮ್ ಕೊಟ್ರಂತೂ ಆರಾಮಾಗಿ ಮಾಡ್ಬೋದು. ಮಧ್ಯೆ ಎದ್ದೋಗಿ ಕೆಲಸ ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನನಗೆ ಹಾಗೆ ಆಯಿತು. ನಾನು ಮಧ್ಯೆ ಎದ್ದೋಗಿ ಮಾಡೋದ್ರಿಂದ ನನಗೆ ಸ್ವಲ್ಪ ಟೈಮ್ ಹಿಡಿತು ಅಂತ ಫೀಲ್ ಕೊಡ್ತು. ಈ ಥರ ನಿಧಾನಕ್ಕೆ ಎಲ್ಲ ಕಡೆನೂ ಎಲ್ಲೆಲ್ಲಿ ನಿಮಗೆ ಆ ಒಂದು ಶೆಲ್ದು ಕಲರ್ ಕಾಣಿಸ್ತಿದೆಯಾ ಅಲ್ಲೆಲ್ಲ ಕ್ಲೀನಾಗಿ ಪೇಂಟ್ ಮಾಡ್ಕೊತ ಹೋಗಿ. ಹಾಗೆಯೇ ನಾನು ಅಂದ್ಕೊಂಡೆ ಇದಕ್ಕೆ ಬೋರ್ಡ್ ಮಾಡ್ತೀವಿ ಅಲ್ವಾ, ಆ ಬೋರ್ಡ್ ಮೇಲೆ ಚಿಕ್ಕ ಹಕ್ಕಿಗಳಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಅದಕ್ಕೆ ಯೂಸ್ ಮಾಡ್ತಿರೋ ಅಂಥದ್ದು ಕಡಲೆಕಾಯಿ. ಇವಾಗ ಕಡಲೆಕಾಯಿ ಸೀಸನ್ ಆಗಿರೋದ್ರಿಂದ ಇದು ಕಡಲೆಕಾಯಲ್ಲೇ ಒಂದು ಹಕ್ಕಿಗೆ ಶೇಪ್ ಕೊಡೋಣ ಅಂತ ಹೇಳಿಬಿಟ್ಟು ಈ ಥರದ್ದು ಯೂಸ್ ಮಾಡ್ಕೊತಿದ್ದೀನಿ ನಾನು. ಆಲ್ಮೋಸ್ಟ್ ನೋಡಿದ ತಕ್ಷಣ ಬರ್ಡ್ ಅನ್ನೋ ಥರ ಕಾಣಿಸುತ್ತೆ. ನಾನು ಆಲ್ರೆಡಿ ಕೆಲವೊಂದಕ್ಕೆ ಪೇಂಟ್ ಮಾಡಿ ಇಟ್ಬಿಟ್ಟಿದ್ದೆ, ಫುಲ್ ಕಂಪ್ಲೀಟಾಗಿ ಬಿದ್ದೋಗ್ಬಿಡ್ತು. ರೆಡ್ ಏನಿದೆ ಅದು ಸ್ವಲ್ಪ ಡ್ರೈ ಆಗಿತ್ತು, ಬಟ್ ಈ ಗೋಲ್ಡನ್ ಕಲರ್ ಸ್ವಲ್ಪ ಡ್ರೈ ಆಗಿರಲಿಲ್ಲ.
ಆ್ಯಂಡ್ ದೆನ್ ನೋಡ್ಬೋದು ನೀವು ಈ ಥರ ಕಾಣಿಸುತ್ತೆ. ಪೇಂಟ್ ಮಾಡಿ ಅದಕ್ಕೆ ಒಂದು ಇದೇ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ ನಾನು ಯಾವ ಥರ ಮಾಡಿದೆ ಇದನ್ನು, ಯಾವ ಥರ ಪೇಂಟ್ ಮಾಡಬೇಕು, ಯಾವ ಥರ ಪೇಂಟ್ ಮಾಡಿದ್ರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಇದೆಲ್ಲದನ್ನು ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ಕಾಂಬಿನೇಷನ್ ವೈಸ್ ಹೇಳಿ ಕೊಡ್ತೀನಿ ಯಾವ ಥರ ಮಾಡಬೇಕು ಅಂತ ಹೇಳಿ. ದೆನ್ ಅದಾದಮೇಲೆ ನಾನು ಗೋಲ್ಡ್ ಕಲರ್ದಕ್ಕೆ ಏನು ಪೇಂಟ್ ಮಾಡಿದೆ ಅದು ಇನ್ನೂ ಡ್ರೈ ಆಗಿರಲಿಲ್ಲ, ಹಾಗಾಗಿ ಅದಕ್ಕೆ ಅದಾದಮೇಲೆ ನಾನು ಪೇಂಟ್ ಮಾಡಿದ್ರಾಯಿತು ಅಂತ ಹೇಳಿ ಹಾಗೇ ಬಿಟ್ಕೊಂಡೆ ಅದನ್ನು. ನಿಮಗೂ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋವಂಥದ್ದು ಯಾವ ಥರ ಮಾಡಬೇಕು ಅಕ್ಕಿ ಅಂದರೆ ಮೀನ್ಸ್ ಬರ್ಡ್ನ ಯಾವ ಥರ ಮಾಡಬೇಕು ಅನ್ನೋದು ನಿಮಗೂ ಐಡಿಯಾ ಸಿಗಬೇಕು ಅಂತ ಹೇಳಿದ್ರೆ ಒಂದು ಕಾಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹೇಗೋ ಸ್ವಲ್ಪ ಟಚ್ ಮಾಡ್ಬೋದಿತ್ತಲ್ಲ ಅಂತ ಹೇಳಿ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ ಅಂತೇಳಿ ಬರ್ಡ್ಗೆ ಒಂದು ವೈಟ್ ಪೇಂಟ್ ಮಾಡೇ ಬಿಡೋಣ ಹೈಸ್ಗೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿ ಇಡ್ತಾಯಿದ್ದೆ. ಅದಂತೂ ಭಾರಿ ರೋದನೆ ಇಡ್ತಾಯಿತ್ತು ಬಿಕಾಸ್ ಬಿದ್ದೋಗ್ತಾಯಿತ್ತು. ದೆನ್ ಅದಾದಮೇಲೆ ನೀವು ಈ ಥರ ಬರ್ಡ್ಸ್ ಮಾಡುವಾಗ ಅದ್ರ ಮುಖ ಯಾವ ಸೈಡ್ ಬರುತ್ತೆ ಅದನ್ನು ನೋಡಿಕೊಂಡು ನೀವು ಆ ಥರ ಹೈಸ್ನ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಬ್ಯಾಕ್ ಸೈಡ್ ಮಾಡಿದ್ರೆ ಅದು ಬರ್ಡ್ ಥರ ಕಾಣಿಸಲ್ಲ. ಅಟ್ಲೀಸ್ಟ್ ಕಂಪ್ಲೀಟಾಗಿ ಕಾಣಿಸಿಲ್ಲ ಅಂದ್ರೂ ಒಂದು 10% ಆದರೂ ಬರ್ಡ್ ಥರ ಕಾಣಿಸ್ಬೇಕಲ್ವಾ. ಹಾಗಾಗಿ ಯಾವ ಕಡೆ ಇರುತ್ತೆ ಅಂತ ನೋಡಿಕೊಂಡು ನಾನು ಅದನ್ನು ಕಂಪ್ಲೀಟಾಗಿ ಮಾಡ್ಕೊತ ಹೋದೆ. ಆವಾಗಲೇ ಕಾರ್ಡ್ಬೋರ್ಡ್ಗೆ ಏನು ಗ್ರೀನ್ ಕಲರ್ ಪೇಂಟ್ ಮಾಡಿದ್ರಿ ಅದನ್ನು ಎರಡೂ ಕೋಟು ಕಂಪ್ಲೀಟಾಗಿ ಸ್ವಲ್ಪ ಡ್ರೈ ಆಗಿದ್ಮೇಲೆ ನಾನು ಲಾಸ್ಟ್ ತೋರಿಸ್ದೆ ಅಲ್ಲ, ನಾನು ಬ್ಲೂ ಹೆವೆನ್ದೇ ಐಲೈನರೇ ಯೂಸ್ ಮಾಡಿಕೊಂಡು ಬ್ಲ್ಯಾಕ್ ಪೇಂಟ್ ಎಲ್ಲ ಮಾಡ್ಕೊತಿದ್ದೀನಿ. ನನ್ನ ಹತ್ರ ಬ್ಲ್ಯಾಕ್ ಪೇಂಟ್ ಇರಲಿಲ್ಲ, ಹಾಗಾಗಿ ಅಂತ ಹೇಳ್ಬಿಟ್ಟು ತೋರಿಸಿದ್ನಲ್ಲ ಅದಕ್ಕೆ ವೆಲ್ಕಮ್ ಅಂತ ಹೇಳಿಬಿಟ್ಟು ಬರಿತಾ ಇದ್ದೀನಿ. ನನಗಷ್ಟು ಚೆನ್ನಾಗೆಲ್ಲ ಬರೆಯಲ್ಲ, ಬಟ್ ಒಂದು ಓಕೆ ಥರ ಬರೆದಿದ್ದೀನಿ. ವೆಲ್ಕಮ್ ಅಂತ ಒಂದು ಬರೆದು ಅದಕ್ಕೆ ಸ್ವಲ್ಪ ನಿಮಗೇನಾದರೂ ಬೇರೆ ಕಲರ್ಸಲ್ಲಿ ಬೇಕು ಡೆಕೋರ್ ಮಾಡ್ಕೊಬೋದು ಅಂತ ಹೇಳಿದ್ರೆ ನೀವು ಆರಾಮಾಗಿ ಡೆಕೋರೇಷನ್ ಮಾಡ್ಕೋಬೋದು. ನಾನಿಲ್ಲಿ ಸ್ಪಾಂಜ್ ಪೇಪರ್ ತೊಗೊಂಡಿದ್ದೀನಿ. ನಿಮ್ಮ ಕೇಸ್ ಸ್ಪಾಂಜ್ ಪೇಪರ್ ಇಲ್ಲ ಅಂತ ಹೇಳಿದ್ರೆ ಸೇಮ್ ಸೈಜ್ದು ನೀವು ಒಂದು ಪೇಪರ್ ಆದರೂ ತೊಗೋಬೋದು ಅಥವಾ ಕಾರ್ಡ್ಬೋರ್ಡ್ ಆದರೂ ತೊಗೋಬೋದು. ನಾನಿಲ್ಲಿ ಸೆಂಟಿಮೀಟರ್ ತೋರಿಸ್ತಿದ್ದೀನಿ ನೋಡಿ. ಆಲ್ಮೋಸ್ಟ್ ಇದು ಬಂದು ಒಂದು 3.5 ಈ ಥರ ಇದೆ, ಬಟ್ 2 ಸೆಂಟಿಮೀಟರ್ಸ್ನ ತೊಗೊಳ್ಳಿ. ಇದನ್ನು 2 ಸೆಂಟಿಮೀಟರ್ಸ್ ಆದರೆ ಆರಾಮಾಗಿ ತೊಗೋಬೋದು, ಎಷ್ಟು ಉದ್ದ ಬೇಕಾದರೂ ತೊಗೋಬೋದು. ನಾನು ಇಷ್ಟು ಲೆಂತನ್ನು ತೊಗೊಂಡಿದ್ದೀನಿ, ಯಾಕಂದರೆ ಅದು ಫೋಲ್ಡ್ ಮಾಡಿ ಮಧ್ಯಕ್ಕೆ ಇಡಬೇಕು. ಹಾಗಾಗಿ ಈ ಥರ ಫೋಲ್ಡ್ ಮಾಡಿ ಸ್ವಲ್ಪ ಫೆವಿಕಾಲ್ ಅಥವಾ ಈ ಗ್ಲೂ ಬರುತ್ತೆ ಅಲ್ಲ, ಹಾಟ್ ಗ್ಲೂ, ಅದನ್ನು ಬೇಕಾದರೂ ಯೂಸ್ ಮಾಡ್ಕೊಂಡು ಮಾಡ್ಬೋದು ನೀವು.
ಇದನ್ನು ನಾನು ಕಾರ್ಡ್ಬೋರ್ಡ್ ಶೀಟಲ್ಲಿ ಮಾಡ್ಕೊಂಡಿರೋಂಥದ್ದು, ಆವಾಗಲೇ ತೋರಿಸಿದ್ನಲ್ಲ ಅದೇ ಪೇಪರಲ್ಲಿ ಮಾಡ್ಕೊಂಡಿರೋದು. ಹ್ಯಾಂಡ್ಸ್ನ ಮಾಡಿದ್ದೀನಿ, ಹಂಗೆ ಇದು ಇಯರ್ಸ್ ಬರುತ್ತೆ, ದೆನ್ ಅದಾದಮೇಲೆ ಲೆಗ್ಸಿಗೆ ಬರುತ್ತೆ, ಹಾಗೆ ಐಸ್ ಇಷ್ಟನ್ನು ಕೂಡ ನಾನು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಅದಕ್ಕೆ ನಾನು ಐಲೈನರ್ ಬ್ಲ್ಯಾಕ್ ಪೇಂಟ್ ಏನಿದೆ ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಬ್ಲ್ಯಾಕ್ ಪೇಂಟ್ ಇತ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನೀವು ಮಾಡ್ಕೋಬೋದು. ಲೆಗ್ಸಿಗೆ ಏನು ಬ್ಲ್ಯಾಕ್ ಕಲರ್ ಮಾಡಿದ್ವಿ ಅದ್ರ ಒಳಗೆ ಮತ್ತೆ ವೈಟ್ ಕಲರ್ ಪೇಂಟು ಮಾಡಬೇಕು. ಲೆಗ್ಸು ಸ್ವಲ್ಪ ಅದೇ ಥರ ಬರೋದು, ಹಾಗಾಗಿ ಆ್ಯಂಡ್ ಐಸ್ಗೆ ವೈಟ್ ಕಲರ್ ಮಾಡಬೇಕು, ಬ್ಲ್ಯಾಕ್ ಮಾಡಬಾರ್ದು. ವೈಟ್ ಸರ್ಕಲ್ ಏನು ಮಾಡಿ ಕಟ್ ಮಾಡಿರ್ತೀವಿ ಅದಕ್ಕೆ ನಾವು ಬ್ಲ್ಯಾಕ್ ಕಲರಲ್ಲಿ ಒಂದು ಸರ್ಕಲ್, ಅದರೊಳಗೆ ಇನ್ನೊಂದು ಪುಟಾಣಿ ಸರ್ಕಲ್ ಹಾಕಿ ಅದಕ್ಕೆ ಬ್ಲ್ಯಾಕ್ ಕಲರ್ ಶೇಡ್ನೇ ಮಾಡಿದ್ರೆ ಜಸ್ಟ್ ಎನಫ್ ಐಸ್ ಕೂಡ ರೆಡಿ ಆಗುತ್ತೆ. ಇದೆಲ್ಲನೂ ಕೂಡ ನಾನು ಒಂದು ಕಡೆ ಹಾಕಿ ಇಟ್ಕೊತೀನಿ, ಯಾಕಂದರೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ, ಇದು ಪುಟಾಣಿ ಇದಲ್ವಾ, ಹಾಗಾಗಿ ಒಂದು ಕಡೆ ಸೈಡಲ್ಲಿ ನಾನು ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಒಂದು 2 hours ಬಿಟ್ಟರೆ ಸಾಕು, ಬಟ್ ನಾನು ಓವರ್ ನೈಟ್ ಬಿಟ್ಟಿದ್ದೆ, ಬಿಕಾಸ್ ನಾನು ಇದನ್ನು ಆಲ್ಮೋಸ್ಟ್ ರೆಡಿ ಮಾಡುವಾಗಲೇ 10 o'clock ಆಗಿತ್ತು, ಹಾಗಾಗಿ ಓವರ್ ನೈಟ್ ಬಿಟ್ಟಿದ್ದೆ. ಫುಲ್ ಅಂದರೆ ಫುಲ್ ಡ್ರೈ ಆಗಿ ಹೋಗಿದೆ ನನಗೆ. ಇವಾಗ ನೆಕ್ಸ್ಟ್ ಏನೇ ಮಾಡೋದಿದ್ರೂ ಬೇಗ ಆಗಿಬಿಡತ್ತೆ, ಯಾವುದೇ ರೀತಿ ಅಂಟೋದು ಪೇಂಟು ಆ ಥರ ಏನೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಆ ಐಸ್ಗೆ ಇನ್ನೊಂದು ಸಲ ಕೋಟ್ ಮಾಡ್ಕೊತಿದ್ದೀನಿ, ಯಾಕಂದರೆ ಸ್ವಲ್ಪ ವೈಟ್ ಥರ ಕಾಣಿಸ್ತಾ ಇತ್ತು, ಹಾಗಾಗಿ ಅದಕ್ಕೆ ಇನ್ನೊಂದು ಸಲ ಬ್ಲ್ಯಾಕ್ ಕಲರ್ ಐಲೈನರ್ನ ಯೂಸ್ ಮಾಡಿಕೊಂಡು ನಾನು ಅದಕ್ಕೆ ಪೇಂಟ್ ಮಾಡ್ಕೊತಾ ಇದ್ದೀನಿ, ಐಸ್ ಆ್ಯಂಡ್ ನೋಸ್ ಎರಡನ್ನೂ ಕೂಡ. ಹಾಗೆಯೇ ಇದನ್ನು ಮಾಡೋಕ್ಕೆ ಹಾಟ್ ಗ್ಲೂ ಗನ್ನ ಯೂಸ್ ಮಾಡಿದ್ದೀನಿ. ಈ ಥರ ಒಂದು ಗನ್ ಸಿಗುತ್ತೆ, ನನ್ನ ಹತ್ರ ಇದಿತ್ತು, ಹಾಗಾಗಿ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ನೀವು ಫೆವಿಕಾಲೆಲ್ಲ ಹಾಕಿದ್ರೆ ಅದು ಖಂಡಿತ ಅಂಟಲ್ಲ. ಹಾಟ್ ಗ್ಲೂ ಗನ್ನೇ ತೊಗೊಂಡು ನೀವು ಮಾಡಬೇಕಾಗುತ್ತೆ, ಅದೇನು ಜಾಸ್ತಿ ಕಾಸ್ಟ್ ಇರೋಲ್ಲ, 100 rupees ಅಷ್ಟೇ ಇರುವಂಥದ್ದು. ದೆನ್ ಅದಾದಮೇಲೆ ನಾನು ಆವಾಗಲೇ ಏನು ಮಾಡ್ಕೊಂಡಿದ್ದೆ ಅದನ್ನು ಬಾಟಮಿಗೆ ಹಾಕ್ತಾಯಿದ್ದೀನಿ. ನಾನು ಬಾಟಮ್ಗೆ ಫಸ್ಟ್ ಹಾಕೋದ್ರಿಂದ ಕ್ಲೀನಾಗಿ ಗ್ರಿಪ್ ಸಿಗುತ್ತೆ ಅಂತ ಹೇಳಿ ಈ ಒಂದು ಥರ ನಾನು ಗ್ಲೂ ಗನ್ನ ಹಾಕಿಬಿಟ್ಟು ಪೇಸ್ಟ್ ಮಾಡ್ತಾಯಿದ್ದೀನಿ. ಫುಲ್ ಟೈಟಾಗಿ ಅದು ಕುತ್ಕೊಳ್ಳುತ್ತೆ, ಯಾಕಂದರೆ ಹಾಟ್ ಗ್ಲೂ ಗನ್ ಆಗಿರೋದ್ರಿಂದ ಬೇಗ ಕುತ್ಕೊಂಡ್ಬಿಡತ್ತೆ. ಇಯರ್ಸ್ ಏನು ಮಾಡ್ಕೊಂಡಿದ್ವಿ ಅದನ್ನು ಬಾಟಮಲ್ಲಿ ಸ್ವಲ್ಪ ಫೋಲ್ಡ್ ಮಾಡಬೇಕಾಗುತ್ತೆ, ಯಾಕಂದರೆ ಅಲ್ಲಿಗೆ ಗಮ್ ಹಾಕಿದ್ರೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ, ಅಲ್ಲಾಡೋದಿಲ್ಲ. ಹಾಗಾಗಿ ಎರಡೂ ಕೂಡ ಇಯರ್ಸ್ನ ಕೆಳಗಡೆ ಫೋಲ್ಡ್ ಮಾಡಿ ಈ ಥರ ಎತ್ತಿಟ್ಕೋಬೇಕಾಗುತ್ತೆ. You're mine for sure.